ಬಜೆಟ್ ಆದ್ಮೇಲೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಸರ್ ಅಂತ ಕೇಳಿದ ಪ್ರಶ್ನೆಗೆ ಟೈಮ್ ವಿಲ್ ಆನ್ಸರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಬಜೆಟ್ ಬಳಿಕ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಟೈಮ್ ವಿಲ್ ಆನ್ಸರ್ ಅಂತ ಹೇಳಿದ್ರು. ಅಂದ್ರೆ ಕಾಲವೇ ಉತ್ತರ ಹೇಳುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಮಂಗಳೂರಿನಲ್ಲಿ ಮಾತನಾಡ್ತಾ ಅವ್ರು ಹೇಳೋದು, ಜನರಿಗೆ, ಶಾಸಕರಿಗೆ ಹಾಗೂ ನಿಮಗೆ ನಾನು ಸಿಎಂ ಆಗಬೇಕು ಅಂತಿದೆ. ಆದ್ರೆ ಪಕ್ಷ ಏನ್ ಹೇಳುತ್ತೆ ಅದೇ ಅಲ್ವಾ ಆಗೋದು. ಅಭಿಮಾನಿಗಳು ಆಸೆ ಪಡೋದ್ರಲ್ಲೇ ತಪ್ಪಿಲ್ಲ ಅಂತ ಡಿಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಮೋಸ್ಟ್ ವೇಟಿಂಗ್ ಕ್ವೆಶನ್ ಅಂದ್ರೆ ಇದೆ ನೋಡಿ, ತುಂಬಾ ಕುತೂಹಲಕಾರಿ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಹತ್ತತ್ರ 1 ವರ್ಷ ಆಗ್ತಾ ಬಂತು, ಚೇಂಜ್ ಆಗ್ತಾರಂತೆ, ಬದಲಾಗ್ತಾರಂತೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ ಅಂತ. ಅವ್ರಿಗೂ ಕೂಡ ಈ ರೀತಿಯ ಪ್ರಶ್ನೆಗಳು ಪ್ರೆಷರ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರುತ್ತೆ. ಮಾಧ್ಯಮಗಳು ಕೇಳುವ ಪ್ರಶ್ನೆ, ಅವರ ಸಮುದಾಯದವರು ಎತ್ತುವಂತಹ ಪ್ರಶ್ನೆ ಅವ್ರ ಮನಸ್ಸಲ್ಲೂ ಕೂಡ ಇರುತ್ತೆ, ಒಂದ್ಸಲ ಆದ್ರೂ ಈ ಕುರ್ಚಿ ಮೇಲೆ ಕೂರ್ಬೇಕು ಅಂತ. ಬಟ್ ಸಾಮರ್ಥ್ಯ ಇದೆಯಾ? 100ಕ್ಕೆ 110% ಇದೆ. ಕೆಲಸ ಮಾಡಿದಾರ, ಪರಿಶ್ರಮ ಅಂತೂ 100%, ಅನುಮಾನವೇ ಇಲ್ಲ. ಆದ್ರೆ ಅದರ ಜೊತೆಗೆ ಅದೃಷ್ಟ ಅನ್ನೋದು ಬೇಕು. ಅದು ಯಾವಾಗ ಕೂಡು ಬರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನು ಹೇಳ್ತಿದ್ರೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ತಪ್ಪೇನಿದೆ. ಅವರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಎಲ್ರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನು ಹೇಳ್ತಿದ್ರೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ತಪ್ಪೇನಿದೆ. ಅವರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಎಲ್ರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನು ಹೇಳ್ತಿದ್ರೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ತಪ್ಪೇನಿದೆ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಆದಿತ್ಯ ನೀಡ್ತಾರೆ. ಆದಿತ್ಯ, ಗುಡ್ ಮಾರ್ನಿಂಗ್. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಈ ಪ್ರಶ್ನೆಗೆ ಬಹುಶಃ 1 ವರ್ಷಗಳಿಂದಲೂ ಉತ್ತರ ಕಂಡುಕೊಳ್ಳುವ ಅಥವಾ ಉತ್ತರ ಕೇಳುವ ಪ್ರಸಂಗಗಳು ನಡೀತಲೇ ಇದೆ. ಆದ್ರೆ ಎಕ್ಸಾಕ್ಟ್ ಉತ್ತರ ಸಿಗ್ತಾ ಇಲ್ಲ. ಏನ್ ಹೇಳಿದ್ರು, ನೀವೇನ್ ಕೇಳಿದ್ರಿ ಮಾಧ್ಯಮದವರು? ಡಿ ಕೆ ಶಿವಕುಮಾರ್ ಅವರ ರೆಸ್ಪಾನ್ಸ್ ಹೇಗಿತ್ತು ಆದಿತ್ಯ? ಖಂಡಿತ ವಿದ್ಯಾ, ಗುಡ್ ಮಾರ್ನಿಂಗ್. ಈ ಏನು ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸ ಸಂದರ್ಭದಲ್ಲಿ ಬಹುತೇಕ ಜನರಿಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳುವಂತಹ ಅಪೇಕ್ಷೆಗಳು ಕಳೆದ ಬಾರಿ ಬಂದಾಗ್ಲೂ ಕೂಡ ನಮ್ಗೆ ಗೋಚರವಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿ ಯಥಾ ಪ್ರಕಾರ ರಿಪೀಟ್ ಆಗಿರುವಂತದ್ದು. ಅಂದ್ರೆ ಕಳೆದ ಬಾರಿ ಬರುವಾಗ ಡಿ ಕೆ ಶಿವಕುಮಾರ್ ಎದುರೇ ಅವರ ಪರ ಇರುವಂತಹ ಕೆಲವೊಂದು ಕಾಂಗ್ರೆಸ್ ಬೆಂಬಲಿಗರು ಅವರಿಗೆ ಜೈಕಾರ ಕೂಗಿರುವಂತದ್ದು. ಈ ಬಾರಿ ನೇರವಾಗಿ ಅವರು ಇದ್ದಂತಹ ವೇದಿಕೆ, ಅವರ ಜೊತೆಗಿದ್ದಂತಹ ಬೆಂಬಲಿಗರಾಗಿರ್ಬೋದು ಮತ್ತು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈಗಳು, ನೀವು ಮುಂದಿನ ಬಾರಿ ಬರ್ಬೇಕಾದ್ರೆ ಸಿಎಂ ಆಗಿಯೇ ಬರ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಒಂದು ಅವರ ಎದುರುಗಡೆ ಮಾತನ್ನು ಹೇಳಿರುವಂತದ್ದು. ಅದರ ಜೊತೆಯಾಗಿ ಇನ್ನಿತರ ಉಳಿದ ಕಾರ್ಯಕರ್ತರು ಕೂಡ ಅದಕ್ಕೆ ಸಾಥ್ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಇಲ್ವಾ ಹೇಳುವಂತಹ ಒಂದು ಏನು ಊಹಾಪೋಹಗಳಿದೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಚರ್ಚೆ ಆಗ್ತಿದೆ, ಮಾಧ್ಯಮಗಳಲ್ಲಿ ಏನ್ ಚರ್ಚೆ ಆಗ್ತಿದೆ, ಇದು ಭಾಗಶಃ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ಸಿಗರಿಗೆ ಹೆಚ್ಚಿನ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳುವಂತಹ ಒಲವು ಹೆಚ್ಚಿನ ಮಟ್ಟಿಗೆ ಇರುವಂತದ್ದು ಸ್ಪಷ್ಟವಾಗಿ ಗೋಚರವಾಗ್ತಿದೆ ವಿದ್ಯಾ.